ನಮಸ್ಕಾರ ಸ್ನೇಹಿತರೆ, ಮೀಟ್ ಸ್ಟಾಲ್ವರ್ಡ್ಸ್ ಆಫ್ ಸೈಕ್ಲಿಂಗ್, ಮೀಟ್ ಮೆಟ್ರಿಕ್ ರೆಡ್ಡಿ, ಮೀಟ್ ಸೋಮಶೇಖರ್, ಮೀಟ್ ಯು ಹೋ ಸತೀಶ್ ಅದ್ದಂಕಿ ಅಂಡ್ ಮಧು ಅಯ್ಯಂಗಾರ್. ನಮಸ್ಕಾರ ಸ್ನೇಹಿತರೆ, ಬಹು ನಿರೀಕ್ಷಿತ ಟೂರ್ ಆಫ್ ಕರ್ನಾಟಕ 11th ಎಡಿಷನ್ ರೈಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸಾಗರದಿಂದ ಶಿವಮೊಗ್ಗ ಮೊದಲನೇ ದಿನ. ಎಷ್ಟು ಕಿಲೋಮೀಟರ್ ರೈಡ್ ಮಾಡ್ತೀನಿ? ಅದು 122 ಕಿಲೋಮೀಟರ್ ಇದೆ. ನಾನು ಎಷ್ಟು ಕಿಲೋಮೀಟರ್ ರೈಡ್ ಮಾಡ್ತೀನಿ ನೋಡೋಣ ಬನ್ನಿ. ಮಾರ್ಗ ಮಧ್ಯದಲ್ಲಿ ಕಾಫಿ, ಶುಗರ್ ಕೆಳಗಿದೆ, ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಅವರು. ನಾನು ಹಂಗೆ ಎಲ್ಲ ಸರಿಯಾಗಿ ಬರುತ್ತದೆ, ಚೆನ್ನಾಗಿರೋವಂಥದ್ದು. ಕಾಫಿ ಒಂದು ಜೀವದ್ರವ ಪಾಲ್ಗೆ. ಕಾಫಿ ಇಲ್ಲ ಅಂದರೆ ಮುಂದಕ್ಕೆ ಹೋಗಕ್ಕೆ ಆಗಲ್ಲ ಅಲ್ವಾ? ಕಾಫಿ ಕುಡಿದ್ಬಿಟ್ಟು ನಮ್ಮ ಪ್ರಯಾಣ ಮುಂದುವರ್ತಾರ. ಮತ್ತೆ ತಿಮ್ಮಣ್ಣ ನಾಯಕರಿಂದ ಸ್ಥಾಪಿತವಾದಂಥ ಚಿತ್ರದುರ್ಗದ ಪಾಳೆಪಟ್ಟು ನಮ್ಮ ಹೆಮ್ಮೆಯ ಕೊನೆಯ ರಾಜ ವೀರಮದಕರಿ ನಾಯಕರವರೆಗೆ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ರಾಜ್ಯವಾಳದಂಥ ಒಂದು ಪಾಳೆಪಟ್ಟು. ಪ್ರತಿ ಸರಿ ನಾನು ದುರ್ಗದ ಒಳಗಡೆ ಹೋದಾಗ ಒಂದು ಅನೂಹ್ಯವಾದಂಥ, ಒಂದು ಅನಿರ್ವಚನೀಯವಾದಂಥ ಭಾವ ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಎಲ್ಲದಕ್ಕಿಂತ ನೀವು ದುರ್ಗದ ಒಳಗಡೆ ಹೊರಟೋಗ್ಬಿಟ್ರೆ ನಿಮಗೆ ನಿಜವಾಗ್ಲೂ ನೀವು ಒಂದು ಹಸಿ ರಕ್ತದ ಕಮಟು ವಾಸನೆಯನ್ನು ನೀವು ಅನುಭವಿಸ್ಬೋದು. ಯಾಕೆಂದ್ರೆ ಅಲ್ಲಿನ ಕಲ್ಲಿನ ಮೇಲೇನು ರಕ್ತ ಚೆಲ್ಲಾಡಿದೆ. ಸಂಪಿಗೆ ಸಿದ್ದೇಶ್ವರನ ದೇಗುಲದಲ್ಲಿರ್ತಕ್ಕಂಥ ಪಟ್ಟದ ಕಲ್ಲು ಏನಿದೆ, ಎಲ್ಲ ಪಾಳೆಗಾರರು ಕೂತ್ಕೊಂಡು ಪಟ್ಟಕ್ಕೇರಿದಂಥ ಒಂದು ಕಲ್ಲು, ಅಲ್ಲಿ ನಿಂತ್ಕೊಂಡು ಸಾಕು ನಿಮಗೆ ಆ ಪಟ್ಟಾಭಿಷೇಕ ಮಾಡಿಸ್ಕೊಂಡಂತ ಅದೊಂದು ಮಂಗಳವಾದ್ಯದ ಒಂದು ಸದ್ದು ನಿಮ್ಮನ್ನ ಕಾಡದೆ ಬಿಡದು. ಮುಂದಕ್ಕೆ ಕಾಣ ಬನ್ನಿ. ಹೊಳಲ್ಕೆರೆ ಶಿವಮೊಗ್ಗ ಮಧ್ಯ ಇರೋ ವೀರಶೈವ ಖಾನಾವಳಿಯಲ್ಲಿ ಊಟ, ವೀರಶೈವ ಖಾನಾವಳಿಯಲ್ಲಿ ರೊಟ್ಟಿ ಊಟ ಆದಮೇಲೆ ಶಿವಮೊಗ್ಗದಿಂದ ಪ್ರಯಾಣ. ಶಿವಮೊಗ್ಗ ಕಾಫಿ ಗೀಫಿ ಕುಡ್ಕೊಂಡು ಸಾಕು. ಬಹಳ ಕಷ್ಟಪಟ್ಟು ಸಾಗರ ತಲುಪಿದ್ದೀನಿ ಸ್ನೇಹಿತರೆ. ಧರ್ಮೀಯ ಇನ್ನೊಂದು ಮುಖ ಇವತ್ತಿನ ನೀವು ನೋಡ್ತೀರಾ. ಧರ್ಮೀಯ ಪುರಾತನ ಮುಖ, ಧರ್ಮೀಯ ಪೂರ್ವಾಶ್ರಮ. ಹೆಂಗಿದ್ದ ಧರ್ಮಿ, ಏನೇನು ಮಾಡ್ತಾ ಇದ್ದ, ಅದರಲ್ಲಿ ಇದು ಒಂದು ಸೈಕ್ಲಿಂಗು ಒಂದು ನಾನು ಮಾಡ್ತಾ ಇದ್ದಿದ್ದು. ಸಾಗರದಿಂದ ನಾವಿಲ್ಲಿಂದ ಹಿಸ್ಟಾರಿಕಲ್ ಪ್ಲೇಸ್ ಟೂರ್ ಕರ್ಕೊಂಡು ಹೋಗ್ತೀನಿ. ಆನಂದಪುರದ ಕಥೆ ಕೇಳ್ಬಿಟ್ರೆ ನೀವು ನಿದ್ದೆ ಮಾಡಲ್ಲ. ಬಂದು ಬೆಳಿಗ್ಗೆ ಆನಂದಪುರ ನೋಡ್ತೀರಾ. ಅದೆಲ್ಲ ಬೆಳಿಗ್ಗೆ ಅಲ್ಲೇ ಹೇಳ್ತೀನಿ. ಆನಂದಪುರದಲ್ಲಿ, ರಿಪ್ಪನ್ಪೇಟೆಯಲ್ಲಿ, ಶಿವಮೊಗ್ಗದಲ್ಲಿ ನಾಳೆ 122 ಕಿಲೋಮೀಟರ್ ಇದೆ. ನನ್ನ ಕೈಯಲ್ಲಿ ಆಗದೆ ಇದ್ರೆ ಆ ಸೈಕಲ್ ತುಳಿಯೋಕೆ ಅಂತ ಇನ್ನಿಬ್ಬರನ್ನ ಕರ್ಕೊಂಬಂದಿದ್ದೀನಿ. ನೀವೆಲ್ಲ ನನಗೆ ಶಕ್ತಿ ಕೊಡಬೇಕು, ವಿಶ್ ಮಾಡಿ ಆಯ್ತಲ್ಲ. ಸೈಕಲ್ ತುಳಿತೀನೋ ಇಲ್ವೋ ನೋಡೋಣ ನಾಳೆ ಬನ್ನಿ. ಇದು ನಮ್ಮ ಚೇತನ್ ಕೆಡೆನ್ಸ್ 90 ಅಂತ ಒಂದು ಶುರು ಮಾಡಿದ್ರು. ಅವ್ರ ಸೈಕಲ್ ಶೋರೂಮ್, ಸರ್ವಿಸ್, ಸೇಲ್ಸ್ ಆ್ಯಂಡ್ ಸರ್ವಿಸ್ ಥರ ಎಲ್ಲರಲ್ಲೂ ನಮ್ಗೆ ಚೇತನ್ ಒಂದು ಇಂಟ್ರೆಸ್ಟ್ ತೊಗೊಂಡು ಕೊಟ್ಟರು.
ಸೈಕ್ಲಿಂಗ್ ಮಾಡ್ಬೋದು ಈಗ ನೀವು ಅಂತ. ನಾನು 15ನೇ ಇಸ್ವಿ 16ನೇ ಇಸ್ವಿಲೆಲ್ಲ ನಾನು ವಾಕ್ ಮತ್ತು ಜಾಗು ಮಾಡ್ತಾಯಿದ್ದೆ. ಸ್ಲೋಲಿ ಮ್ಯಾರಥಾನ್ಸ್ ಓಡೋಕ್ಕೆ ಶುರು ಮಾಡಿದೆ. ಮ್ಯಾರಥಾನ್ಗಳು ಫಸ್ಟು 10K, ಆಮೇಲೆ 21K, ಆಮೇಲೆ ನಮ್ಮ ಚೇತನ್ನು ಸೈಕ್ಲಿಂಗು ಮಾಡಿ ಅಂತ ಇಂಟ್ರಡ್ಯೂಸ್ ಮಾಡೋದು ಸೈಕ್ಲಿಂಗಿಗೆ. ಖುಷಿ ಅನಿಸ್ತು. ಸೈಕ್ಲಿಂಗ್ ಭಾಳ ವರ್ಷ ಆಗೋಗಿತ್ತಲ್ಲ. ನಾವು SLC PUC ಆದಮೇಲೆ ಸೈಕಲ್ ಬಿಟ್ಬಿಟ್ಟಿದ್ವಲ್ಲ, ಆಲ್ಮೋಸ್ಟ್ ಒಂದು 45 ವರ್ಷ. ತುಳಿಯೋಣಪ್ಪ ಸೈಕಲ್ ತುಳಿಯೋಣ ಅಂತ ಸರಿ ಶುರು ಮಾಡಿದೆ. ಚೆನ್ನಾಗಿತ್ತು ಅವಾಗ. ಫಸ್ಟು 50K, 100K, ಆಮೇಲೆ ಫ್ರೀಡಮ್ ರೈಡ್ ಅಂತ ಎವ್ರಿ ಇಯರ್ ಆಗಸ್ಟ್ 15ನೇ ತಾರೀಕು 200K, ಆಗ ಬೆಂಗಳೂರು ನಾಗಮಂಗಲ ಬೆಂಗಳೂರು 200 ಕಿಲೋಮೀಟ್ರ್ ಆಗೋದು, ಅದು ಮಾಡ್ತಾಯಿದ್ದೆ. ಆಮೇಲೆ ಈ ವಿಡಿಯೋಸ್ ಜಾಸ್ತಿ ಆಗ್ತಾ ಬಂತು. ಅಷ್ಟರಲ್ಲಿ ನನಗೆ ಲೆಫ್ಟ್ ಲೆಗ್ ಇಂಜೂರ್ ಆಯಿತು. ಸ್ವಲ್ಪ ಅದಕ್ಕೆ ರೆಸ್ಟ್ ಮಾಡೋಣ ಅಂತ ಬಿಟ್ಟೆ. ಯಾವತ್ತೂ ಅಷ್ಟೇ ಈ ಪ್ರಾಕ್ಟೀಸ್ ಇಟ್ ಇಸ್ ಹಾರ್ಡ್ಲಿ ಇಂಪಾಸಿಬಲ್ ಟು ರೀಸ್ಟಾರ್ಟ್. 2023, 24, 25 ಬಂತು. ಈಗ ಇಲ್ಲಿವರೆಗೆ ಬಂದ್ಬಿಟ್ಟು ಈಗ ಫುಲ್ ಟೈಮ್ ಈ ವಿಡಿಯೋ ಶೂಟಿಂಗ್, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತೆಲ್ಲ ಹಿಂಗೆ ಶುರು ಆಗ್ಬಿಟ್ಟು ಬೇರೆ ಕಡೆ ಗಮನನೇ ಇಲ್ಲದಂಗೆ ಆಗಿದ್ದಾಗ ಎಗೈನ್ ಚೇತನೆ ಬಂದರು. ಇಲ್ಲ ಈ ಸರಿ ನೀವು ರೈಡ್ ಮಾಡಲೇಬೇಕು ಧರ್ಮಿ, ಅಟ್ಲೀಸ್ಟ್ 1 ದಿನ ರೈಡ್ ಮಾಡ್ಬೇಕು ನೀವು ಅಂತ. ನಾನೇನಾದ್ರು ಇದು ನವಂಬರ್ ತಿಂಗಳಲ್ಲಿ ಇಲ್ಲದೇ ಇದ್ದರೆ 5 ದಿನಾನು ರೈಡ್ ಮಾಡ್ತಾ ಇದ್ದೆ. ಬಟ್ ಇದು ನವಂಬರಲ್ಲಿ ಇರೋದ್ರಿಂದ ವಿಪರೀತ ಕಾರ್ಯಕ್ರಮಗಳು, ಕನ್ನಡ ರಾಜ್ಯೋತ್ಸವದ್ದು. ಸೊ ಹಂಗಾಗಿ 1 ದಿನ ಮಾತ್ರ ರೈಡ್ ಮಾಡ್ತಾ ಇದ್ದೀನಿ ಇವತ್ತು, ಸಾಗರದಿಂದ ಶಿವಮೊಗ್ಗ. ಫುಲ್ ಎಕ್ಸೈಟ್ ಆಗಿದ್ದೀನಿ ಈಗ, ಯಾಕೆಂದರೆ ಭಾಳ ದಿನ ಆಗಿದೆ 100 ಮಾಡಿ. 122 ಇದೆ ಈಗ ಸಾಗರ ಟು ಶಿವಮೊಗ್ಗ ಚೇತನ್ ರೂಟಲ್ಲಿ. ಅದ್ರ ಒಳಗಡೆ ಕಾಡುಗಳು, ಕೆರೆಗಳು ಎಲ್ಲಾದ್ರೂ ಮಧ್ಯಾಹ್ನ ಹೋಗುತ್ತೆ. ತುಂಬ ಚೆನ್ನಾಗಿದೆ, ಸಿನಿಕ್ ಬ್ಯೂಟಿ. ಎಲ್ಲರ ಸಪೋರ್ಟಿಂದ ಇದನ್ನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಥ್ಯಾಂಕ್ ಯು. ಸ್ನೇಹಿತರೆ, ಒಂದು 15 ಕಿಲೋಮೀಟರ್ ರೈಡ್ ಮಾಡ್ಕೊಂಡು ಬಂದಿದ್ದೀನಿ. ಅದ್ಭುತವಾದಂಥ ಸೂರ್ಯೋದಯವನ್ನು ನೀವು ನೋಡ್ತಾ ಇದ್ದೀರಾ. ಸಾಗರ ಶಿವಮೊಗ್ಗ ಮಧ್ಯೆ ಇರುವಂಥ ನಿಸರ್ಗ ಇದೆಯಲ್ಲ, ಎಂಥವರನ್ನೂ ಮೌನವನ್ನಾಗಿ ಮಾಡುತ್ತೆ. ಮೌನವಾಗಿ ನೀವು ಸೈಕಲ್ ತುಳಿತಾ ಇದ್ರೆ ನಿಮ್ಮ ಜೊತೆ ಇಡೀ ನಿಸರ್ಗ ಇರುತ್ತೆ, ಬ್ರಹ್ಮಾಂಡ ಇರುತ್ತೆ, ಇಡೀ ಮುಕ್ಕೋಟಿ ದೇವತೆಗಳು ನಿಮ್ಮ ಜೊತೆ ಇರ್ತಾರೆ. ನಿಮ್ಮ ಜೊತೆ ಅವರು ಮೌನದಲ್ಲೇ ಮಾತಾಡ್ತಾ ಇರ್ತಾರೆ. ಇದೊಂದು ಅನನ್ಯ ಅನುಭವ, ಅನೂಹ್ಯವಾದಂಥ ಅನುಭೂತಿ, ಅನಿರ್ವಚನೀಯವಾದಂಥ ಆನಂದ ತಗೋಬೇಕು ಅಂದರೆ ನೀವು ಸೈಕಲ್ ರೈಡ್ ಮಾಡಲೇಬೇಕು. ಕರ್ನಾಟಕವನ್ನ ಪುರುಸೊತ್ತಾಗಿ ನೋಡ್ಬೇಕು ಅಂದ್ರೆ ನಡ್ಕೊಂಡು ಸುತ್ತಬೇಕು, ಇಲ್ಲ ಅಂದ್ರೆ ಸೈಕಲಲ್ಲಿ ಸುತ್ತಬೇಕು. ಎರಡೇ ಆಪ್ಷನ್. ನೀವು ಕಾರು, ಬೈಕು, ನೀವು ಯಾವುದ್ರಲ್ಲಿ ಹೋದ್ರೂ ಕರ್ನಾಟಕವನ್ನ, ಕಾಡುಗಳನ್ನ, ನಿಸರ್ಗವನ್ನ, ಕೆರೆಯನ್ನ, ನದಿಯನ್ನ, ಸೇತುವೆಯನ್ನ, ರಸ್ತೆಗಳನ್ನ ನೀವು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ. ಅದೇನಿದ್ರು ಸೈಕಲ್ಲು ಮತ್ತು ನಡಿಗೆ, ಎರಡರಲ್ಲೇ ಆಯ್ಕೆ ನಿಮ್ಮದು. ಸೈಕಲ್ ತುಳಿಬೇಕಾದ್ರಂತೂ ನಿಮಗೆ ನಿಮ್ಮ ಬದುಕಿನ ರಹಸ್ಯ ಗೊತ್ತಾಗೋಗುತ್ತೆ ರೀ. ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನ ಐತಿಹಾಸಿಕ ಆನಂದಪುರ ಗ್ರಾಮ ಕರ್ಕೊಂಡ್ ಬಂದಿದ್ದೀನಿ. ಆನಂದಪುರ ಐತಿಹಾಸಿಕವಾದಂಥ ಗ್ರಾಮ. 1782ರಲ್ಲಿ ಹೈದರು ತೀರ್ಕೊಂಡಂತ ಕಾಲಕ್ಕೆ ಮೊದಲ 2 ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ದಯನೀಯವಾಗಿ, ಅವಮಾನಕರವಾಗಿ ಪೆಟ್ಟು ತಿಂದು ಮರೆಯಲಾಗದಂತ ಸೋಲನ್ನು ಅನುಭವಿಸಿದಂಥ ಬ್ರಿಟಿಷರಿಗೆ ಟಿಪ್ಪು ಸುಲ್ತಾನ ರಾಜ್ಯ ಏಳುವಂತ ಕಾಲಕ್ಕೆ ಇಂಥ ಒಂದು ಸಂಧಿ ಸಮಯದಲ್ಲಿ ನಾವು ಮೈಸೂರನ್ನ ಗೆಲ್ಲಕ್ಕಾಗದೇನೆ ಇನ್ನ ಜೀವಮಾನದಲ್ಲಿ ನಾವು ಮೈಸೂರನ್ನ ಗೆಲ್ಲಲಾರೆವು ಅನ್ನೋಂಥ ಸತ್ಯ ಅವರಿಗೆ ಅರಿವಾಗಿರುತ್ತೆ. ಹಾಗಾಗಿ ಈ ಸಂಧಿ ಕಾಲದಲ್ಲಿ ಟಿಪ್ಪು ಸುಲ್ತಾನ ತನ್ನ ತಂದೆಯ ಅಂತ್ಯಕಾರ್ಯಗಳನ್ನು ಮುಗಿಸಿ ಸಿಂಹಾಸನವನ್ನು ಏರುವಂತ ಸಂಧಿ ಕಾಲದಲ್ಲಿ ಅವರು ಹೊನ್ನಾವರ, ಬಿದನೂರು ಅಥವಾ ಹೈದರ್ ನಗರ ಅಥವಾ ನಗರ ಮತ್ತು ಆನಂದಪುರವನ್ನು ಮುತ್ತಿಗೆ ಹಾಕ್ತಾರೆ. ನಾವು ಇಲ್ಲಿವರೆಗೆ ಟಿಪ್ಪು ಸುಲ್ತಾನನ ಕ್ರೌರ್ಯ, ಅವನು ಮಾಡಿದಂಥ ನರಮೇಧ ಅಂತೆಲ್ಲ ನೀವು ಓದಿದಲ್ಲ. ಈ ಬ್ರಿಟಿಷರು ಇಲ್ಲಿ ಮಾಡಿದಂಥ ನರಮೇಧ ಇದೆಯಲ್ಲ, ಅದು ಕರ್ನಾಟಕದ ಇತಿಹಾಸದಲ್ಲೇ ಎಂದೂ ನಡೆದಿರಲಿಲ್ಲ. 100,000 ಮಕ್ಕಳು, ಹೆಂಗಸರನ್ನು ನಡೆದು ಎಲ್ಲರನ್ನ ಕಡಿದುಕೊಳ್ತಾರೆ. ಮನೆಯಿಂದ ಈಚೆಗೆಳೆದು ಎಲ್ಲರನ್ನ ಕೊಲ್ತಾರೆ, ಎಲ್ಲರ ಮಾನಭಂಗ ಮಾಡ್ತಾರೆ. ಹೊನ್ನಾವರ ನಗರ ಮತ್ತು ಈ ಆನಂದಪುರದಲ್ಲಿ ರಕ್ತದ ಓಕುಳಿ ಆಗ್ಬಿಡ್ತಾರೆ. ಶ್ರೀರಂಗಪಟ್ಟಣದಲ್ಲಿದ್ದ ಟಿಪ್ಪು ಸುಲ್ತಾನರಿಗೆ ವಿಚಾರ ಗೊತ್ತಾಗುತ್ತೆ. ಅವನು ತನ್ನ ಸಿಂಹಾಸನಾರೋಹಣ ಕಾರ್ಯಕ್ರಮವನ್ನು ನಿಲ್ಲಿಸಿ ಅಪಾರವಾದ ಸೈನ್ಯದೊಂದಿಗೆ ಆನಂದಪುರಕ್ಕೆ ಬಂದು ಆನಂದಪುರದ ಸುತ್ತ ಮೈಸೂರಿನ ಸೈನಿಕರನ್ನ ನಿಲ್ಲಿಸ್ತಾನೆ.
ಒಬ್ಬನೇ ಒಬ್ಬ ಬ್ರಿಟಿಷು ಈ ಆನಂದಪುರದಿಂದ ಜೀವಂತವಾಗಿ ಈಚೆ ಹೋಗಬಾರ್ದು ಅಂತಾನೆ. ಒಬ್ಬನೇ ಒಬ್ಬ ಬ್ರಿಟಿಷು. ಅಷ್ಟು ಜನ ಬ್ರಿಟಿಷರನ್ನ ಮತ್ತೆ ಅವರ ಸೈನಿಕರನ್ನ ರುಂಡ ಕಡಿದು ಅವರ ರಕ್ತದಿಂದ ಇಡೀ ಆನಂದಪುರಕ್ಕೆ ರಕ್ತಾಭಿಷೇಕ ಮಾಡಿಸ್ಬಿಡ್ತಾನೆ. ಬದುಕುಳಿದಿದ್ದ ಕೊನೆಯ ಬ್ರಿಟಿಷರ ಎದೆಯ ಮೇಲೆ ಕಾಲಿಟ್ಟು ಹೇಳ್ತಾನೆ, ಮೈ ಲ್ಯಾಂಡ್ ಮೈ ಪೀಪಲ್. ಹೆಂಗ್ ಬಂದೆ ನೀನು, ನಮ್ಮ ಕನ್ನಡಿಗರಿಗೆ ಹೆಂಗೆ ನೀನು ಕೊಂದೆ ನೀನು, ಇದು ನನ್ನ ನಾಡು, ಇವರು ನನ್ನ ಜನ ಅಂತಾನೆ. ಅದು ಟಿಪ್ಪು ಸುಲ್ತಾನರ ಶೌರ್ಯಕ್ಕೆ ಸಾಕ್ಷಿ, ಕನ್ನಡಿಗರ ಮೇಲಿನ ಅವನ ಪ್ರೇಮಕ್ಕೆ ಸಾಕ್ಷಿ. ಅಂತ ಐತಿಹಾಸಿಕವಾದಂಥ ಕದನಕ್ಕೆ ಈ ಆನಂದಪುರ ಸಾಕ್ಷಿಯಾಗಿದೆ. ಶಿವಮೊಗ್ಗ ಸಾಗರ ಮಧ್ಯೆ ಓಡಾಡಬೇಕಾದ್ರೆ ನೀವು ಆನಂದಪುರದ ಹತ್ರ ಬಂದಾಗ ನೀವು ಟಿಪ್ಪು ಸುಲ್ತಾನರ ಶೌರ್ಯವನ್ನ, ಅವರು ಬ್ರಿಟಿಷರಿಗೆ ಕಲಿಸಿದ ಪಾಠವನ್ನ ಎಂದೆಂದಿಗೂ ಮರೆಯಬೇಡಿ. ಬ್ರಿಟಿಷರ ನರಮೇಧ ನಡೆದಕ್ಕೆ ಸಾಕ್ಷಿಯಾಗಿ ಇವತ್ತು ಆನಂದಪುರ ಮೌನವಾಗಿ ನಿಂತಿದೆ. ಈ ರಿಪ್ಪನ್ಪೇಟು ಹೆಸರು ಬಂದಿರೋದು ಜಾರ್ಜ್ ರಾಬಿನ್ಸನ್ ಅನ್ನೋ ಹೆಸರಲ್ಲಿ. ಯಾಕೆಂದರೆ ಅವನಿಗೊಂದು ಪದವಿ ಇತ್ತು, ಮಾರ್ಕ್ಸ್ ಆಫ್ ರಿಪ್ಪನ್ ಅಂತ. ಹಾಗಾಗಿ ಇವನನ್ನು ಲಾರ್ಡ್ ರಿಪ್ಪನ್ ಅಂತಲೇ ಕರಿತೀವಿ. ಇವನು ಇಂಡಿಯನ್ ವೈಸ್ರಾಯ್ ಆಗಿದ್ದ 1880ರಿಂದ 84. ತುಂಬ ಒಂದು ಕ್ರಾಂತಿಕಾರಕವಾದಂಥ ಕೆಲಸಗಳನ್ನೇ ಇವನು ಮಾಡಿದ್ದಾನೆ. ಅದರಲ್ಲಿ ಪ್ರಮೋಷನ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಇವತ್ತಿಗೂ ನಾವು ಅವನನ್ನು ನೆನ್ಕೋಬೇಕಾಗಿರೋದು ಇದಕ್ಕೋಸ್ಕರನೇ. ಹಿ ವಾಸ್ ಎ ಸ್ಟ್ರಾಂಗ್ ಅಡ್ವೊಕೇಟ್ ಫಾರ್ ಗಿವಿಂಗ್ ಇಂಡಿಯನ್ಸ್ ಮೋರ್ ಕಂಟ್ರೋಲ್ ಓವರ್ ದೇರ್ ಓನ್ ಲೋಕಲ್ ಅಡ್ಮಿನಿಸ್ಟ್ರೇಷನ್, ಎ ಲೆಗಸಿ ದಟ್ ಈಸ್ ಸ್ಟಿಲ್ ಆನರ್ಡ್ ಇನ್ ಇಂಡಿಯಾ ಟುಡೇ. ಸೊ ಹಾಗಾಗಿ ಈ ರಿಪ್ಪನನ್ನು ನಾವು ನೆನ್ಕೋತೀವಿ. ನಾವು ಇಲ್ಲಿ ರಿಪ್ಪನ್ ಪೇಟ್ ಅಂತ ಹೆಸರಿಟ್ಟು ರಿಪ್ಪನನ್ನು ಗೌರವಿಸಿದ್ದೀವಿ. ಚೆನ್ನೈನಲ್ಲಿ ಒಂದು ರಿಪ್ಪನ್ ಬಿಲ್ಡಿಂಗ್ ಅಂತ ಇದೆ, ಕಲ್ಕತ್ತಾನಲ್ಲಿ ಒಂದು ರಿಪ್ಪನ್ ಸ್ಟ್ರೀಟ್ ಅಂತ ಇಟ್ಟು ಭಾರತಾದ್ಯಂತ ಈ ರಿಪ್ಪನ್ ಸಾಹೇಬನನ್ನು ನೆನೆಸ್ಕೊಂಡಿದ್ದೀವಿ. ತಿಂಡಿ ಸುಮ್ಮನೆ ತಿನ್ನಕ್ಕೂ, ಒಂದು 40 ಕಿಲೋಮೀಟರ್ ರೈಡ್ ಮಾಡಿದ್ಮೇಲೆ ತಿನ್ನಕ್ಕೂ ಅದು ರುಚಿ ಬೇರೆ ಬೇರೆನೆ. ಈ ಹಸಿನ ಎಲೆಯಲ್ಲಿ ಗಟ್ಟಿ ಸಂಪಣ ಹಾಕಿ ಮುಚ್ತಾರಲ್ಲ, ಅದನ್ನ ಕೊಟ್ಟೆ ಮಾಡೋದು ಅಂತ ಕರೀತಾರೆ. ಕೊಟ್ಟೆ ಮಾಡೋದು ಅಂತ. ಆ ಕೊಟ್ಟೆ ಮಾಡಿ ಒಲೆ ಒಳಗಡೆ ಇಟ್ಟು ನೀರನ್ನೆಲ್ಲಿಟ್ಟು ಬೇಯಿಸಿ ನಮಗೆ ಕೊಡ್ತಾರಲ್ಲ, ಅದು ಕೊಟ್ಟೆ ಕಡುಬು. ಇದು ಕೊಬ್ಬರಿ ಎಣ್ಣೆ ಚಟ್ನಿ, ಇದು ಸಾಂಬಾರು. ಒಳ್ಳೆ ರುಚಿ. ತುಂಬ ಚೆನ್ನಾಗಿದೆ ಸರ್, ಭಾಳ ಚೆನ್ನಾಗಿದೆ. ಸ್ನೇಹಿತರೆ, ಬದುಕಿನಲ್ಲಿ ಉತ್ಸಾಹ ಇರಬೇಕು. ಅತ್ಯುತ್ಸಾಹ ಬಂದಾಗ ಬದುಕಿನಲ್ಲಿ ಎಂತೆಂಥ ಕಾರ್ಯಗಳು ಸಾಧನೆ ಆಗ್ತವೆ, ಎಂತೆಂಥ ಗುರಿಗಳನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ನನ್ನ ಸ್ನೇಹಿತ ಪಣೀಶ್ ನಾಗರಾಜ ಸಾಕ್ಷಿ. ಪಣೀಶ್ ನಾಗರಾಜ ಒಬ್ಬ ಅತ್ಯುತ್ಸಾಹಿ ಸೈಕ್ಲಿಸ್ಟ್, ಅತ್ಯುತ್ಸಾಹಿ ಸೈಕಲ್ ರೈಡರು, ತುಂಬಾ ಉತ್ಸಾಹಿ. ಅವ್ರು ಯಾವುದೇ ಕೆಲಸ ಮಾಡಬೇಕಾದ್ರೂ ಅದನ್ನ ಹಿಮಾಲಯದ ಎತ್ತರಕ್ಕೆ ಏರಿ ಸಾಗರ ದಾಳಕ್ಕೆ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲವನ್ನ ಅನ್ವೇಷಣೆ ಮಾಡಿ ಅದರಲ್ಲಿರೋ ದಿ ಬೆಸ್ಟ್ ನ ತಂದಾಗಿಸ್ಕೊಳ್ಳೋ ಅಂತ ಪುಣ್ಯಾತ್ಮ. ಯಾಕೆಂತಂದ್ರೆ ಇವ್ರೀಗ ರೈಡ್ ಮಾಡ್ತಾ ಇರೋ ಸೈಕಲ್ 10 ಲಕ್ಷ ರೂಪಾಯಿಗಳು. ಇವ್ರು ಈಗ ಈ ಸೆಟಪ್ ಅಲ್ಲಿ 6 ಕ್ಯಾಮರಾಗಳನ್ನ ಹೊತ್ಕೊಂಡ್ ಬಂದಿದ್ದಾನೆ ಪುಣ್ಯಾತ್ಮ. 6 ಕ್ಯಾಮರಾಗಳನ್ನ ಇಲ್ಲಿ ಹೊತ್ಕೊಂಡ್ ಬಂದಿದ್ದಾನೆ. 6 ಕ್ಯಾಮರಾಗಳ ಜೊತೆಗೆ 10 ಲಕ್ಷ ರೂಪಾಯಿನ ಸೈಕಲ್ ಅನ್ನ ಈ ಟೂರ್ ಆಫ್ ಕರ್ನಾಟಕದಲ್ಲಿ ರೈಡ್ ಮಾಡ್ತಾ ಇದ್ದಾರೆ. ಆಯ್ತಾ? ಪಣೀಶ್ ಹತ್ರ 13 ಡ್ರೋನ್ ಇದೆ. ಒಂದು ಡ್ರೋನ್ ತಂದಿದ್ದಾನೆ, ಇನ್ನು 12 ಡ್ರೋನ್ ನಮ್ಮ ಮನೆಯಲ್ಲಿ ಇಟ್ಟಿದ್ದಾನೆ ನಮ್ಮ ಹುಡುಗ. ಈ 6 ಕ್ಯಾಮರಾಗಳ ಜೊತೆಗಿನ 10 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಈ ಸೈಕಲ್ ಅನ್ನು ನೋಡಿ ಧನ್ಯರಾಗಿ. This is a front camera. This is GoPro Max. Below DJI Action Pro. I'm also wearing a DJI Nano body cam. And in the rear, you have a DJI Osmo 360. I'm also carrying our automated flying drone. It doesn't require any flying. It flies by itself. And I also have my phone, which has a camera with it. The best way to experience Karnataka and its culture is to ride in TOK. ಬನ್ನಿ ಸ್ಟಾಪ್. ಸ್ನೇಹಿತರೆ, ಈಗ ಜ್ಯೂಸ್ ಕುಡಿಯೋಂಥ ಸಮಯ. ಬನ್ನಿ ಹಾಕಿ. ಶುದ್ಧವಾದ ಕೋಕಮ್ಮು ಜ್ಯೂಸು, ಪುನರ್ಪೊಳಿ, ಶಕ್ತಿವರ್ಧಕ, ಚೈತನ್ಯದಾಯಕ. ನೋಡ್ತಾ ಇದ್ದೀರಾ? ಸೈಕಲ್ ಮೇಲೆ ಇನ್ನೊಂದು 25 ಕಿಲೋಮೀಟರ್ ಆದಮೇಲೆ ಊಟ ಭೋಜನ
ಹೊಟ್ಟೆಯ ಪೂಜೆ ನಡ್ತಿರಲ್ಲ. ಈ ಊರಿನ ಹೆಸರು ಕಾರ್ಕೋಡ್ಲು ಅಂತ. ಕಾರಕೋಡ್ಲು ಅಂತ ಈ ಊರಿನ ಹೆಸರು. ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇವರು ಸೀನಿಯರ್. ಮೂಲತಃ ಮ್ಯಾಂಗನೀಸ್ ಮೈನಿಂಗ್ ಏರಿಯಾ ಮೊದಲು. ಶೆಟ್ಟಿಹಳ್ಳಿ ಅಭಯಾರಣ್ಯ ಇರೋದ್ರಿಂದ ಇದನ್ನ 20 ವರ್ಷದಿಂದ ಮ್ಯಾಂಗನೀಸ್ ಮೈನಿಂಗ್ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ಗಣಿಗಳೆಲ್ಲ ಅಂದ್ರೆ ಮರಗಿಡಗಳೆಲ್ಲ ಬೆಳೆದು ಹೋಗಿದ್ದಾವೆ. ಈಗ ಮೈನಿಂಗ್ ಏನಿಲ್ಲ, ಬರೀ ಕೃಷಿ ಮಾತ್ರ. ಕೇಳಲ್ಲ ಸ್ನೇಹಿತರೆ, ಮ್ಯಾಂಗನೀಸ್ ಅದಿರನ್ನ ಗಣಿಗಾರಿಕೆ ಮಾಡ್ತಾ ಇದ್ದಂಥ ಜಾಗ. ಆದರೆ ಇದು ವನ್ಯಜೀವಿಗಳನ್ನು ಕಾಪಾಡೋದಕ್ಕೋಸ್ಕರವಾಗಿ ಗಣಿಗಾರಿಕೆಯನ್ನು ನಿಲ್ಲಿಸಿದ್ದಾರೆ. ಈಗ ಬರೀ ವನ್ಯಜೀವಿಗಳು, ಕೃಷಿ ಮತ್ತು ಮನುಷ್ಯರು ಮಾತ್ರ ಇಲ್ಲಿದ್ದಾರೆ. ಇಲ್ಲಿ ಹೆಚ್ಚಿನ ಪ್ರಾಣಿಗಳು ಕಾಡುಕೋಣಗಳು, ಮತ್ತೆ ಹೆಬ್ಬಾವು ಮತ್ತು ಕಾಳಿಂಗ ಸರ್ಪ. ಗೊತ್ತಾಯ್ತಾ? ದಾರಿ ಕಾಳಿಂಗ ಸರ್ಪ ಸಿಕ್ಕ ತೋರಿಸ್ತೀನಿ, ಇಲ್ಲಾಂದ್ರೆ ನಾನೇ ಹೆಬ್ಬಾವು ತರ ಇದ್ದೀನಿ, ನನ್ನನ್ನೇ ನೋಡ್ಕೊಂಬಿಡಿ. ಲಾಸ್ಟ್ ಟೈಮ್ ಸೈಕ್ಲಿಂಗ್ ಮಾಡೋರಿಗೆ ಸಿಕ್ಕಿತ್ತು, ಸಿಕ್ಕಿತಾ? ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ಓಹೋ, ಲಾಸ್ಟ್ ಟೈಮ್ ಮಾಡಿದವ್ರು ಸಿಕ್ಕಿತ್ತು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ನಮ್ಮ ಅದೃಷ್ಟ. ಸ್ನೇಹಿತರೆ, ರಿಪ್ಪನ್ಪೇಟೆಯಿಂದ ಮಂದಗದ್ದೆಗೆ ಹೋಗುವಂಥ ದಾರಿನಲ್ಲಿ ಶಿವಪುರ ಅನ್ನೋಂಥ ಒಂದು ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ. ನೋಡಿ, ಬೀದರಿಂದ ಚಾಮರಾಜನಗರದವರೆಗೆ ಕನ್ನಡ ರಾಜ್ಯೋತ್ಸವದ ವಿಜೃಂಭಣೆ ನಡೀತಾ ಇದೆ. ನವೆಂಬರ್ ಮುಗಿತಾ ಬಂದರೂ ರಾಜ್ಯೋತ್ಸವದ ಸಂಭ್ರಮ ನಮಗಿನ್ನೂ ಮುಗಿದಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕನ್ನಡ ತಾಯಿ ಭುವನೇಶ್ವರಿಯನ್ನು, ಅವಳ ತಾಯಿ ಚಾಮುಂಡೇಶ್ವರಿಯನ್ನು, ಸಿಂಹವಾಹಿನಿ, ಮಹಿಷಾಸುರ ಮರ್ದಿನಿ ತಾಯಿ ಭುವನೇಶ್ವರಿಯನ್ನು ಕೂರಿಸಿ ಇವರೆಲ್ಲ ಪೂಜೆ ಮಾಡಿ ಕನ್ನಡದ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಕನ್ನಡ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ ಅಲ್ವಾ? ಬನ್ನಿ ಮುಂದಕ್ಕೆ ಹೋಗೋಣ. ನಾವು ಕನ್ನಡಕ್ಕೆ ಕನ್ನಡದ್ದೇ ಆದಂಥ ಒಂದು ಬಾವುಟವನ್ನು ಹುಟ್ಟಾಕಬೇಕು. ಯಾವ ರಾಜಕೀಯ ಪಕ್ಷಕ್ಕೆ ಸೇರಿರಬಾರ್ದು. ಅದು ಕನ್ನಡದ ಅಸ್ಮಿತೆ, ಕನ್ನಡದ ಸ್ವಾಭಿಮಾನ, ಕನ್ನಡದ ಹೋರಾಟ, ಕನ್ನಡದ ಕಿಚ್ಚು ಎಲ್ಲವನ್ನ ಬಾವುಟ ಒಳಗೊಂಡಿರ್ಬೇಕು. ರಾಜಕೀಯ ಎಲ್ಲ ಸೇರ್ಕೋಬಾರ್ದು ಅದಕ್ಕೆ ಅಂತ ಯೋಚನೆ ಮಾಡಿದಾಗ ಹುಟ್ಟಿದ್ದೆ ಈ ಬಾವುಟ. ಸ್ನೇಹಿತರೆ, ಈಗ ನಾನು ಮಧ್ಯಾಹ್ನದ ಊಟದ ಸಮಯ. ರಾಗಿ ಮುದ್ದೆ, ಕಾಳಿನ ಪಲ್ಯ ಮತ್ತು ಸಾರು. ಹಿಂದಿನ ಕಾಲದಲ್ಲೆಲ್ಲ ನಮ್ಮ ದೇಶದಲ್ಲಿ ಅಕ್ಕಿ ತುಂಬ ಸೋವಿಯಾಗಿತ್ತು. ವರ್ಷದಲ್ಲಿ 2 ದಿನ ಮಾತ್ರ ಅನ್ನ ತಿಂತಾ ಇದ್ದಿದ್ದು, ಯುಗಾದಿಗೆ, ದೀಪಾವಳಿಗೆ. 2 ದಿನ ಅನ್ನದಲ್ಲಿ ಏನಾದ್ರು ಬಾತು ತಿಂತಾ ಇದ್ದಿದ್ದು ಬಿಟ್ರೆ ಮಿಕ್ಕಿದ್ದೇನ ಎಲ್ಲ ರಾಗಿ ಒಂದು ಮಿಲ್ಲೆಟ್ಟು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ರಾಗಿಯಿಂದ ಕೆಳಗಡೆ ಇವಾಗ ನಾವು ಉಪಯೋಗಿಸ್ತಾ ಇದೀವಲ್ಲ ಮಿಲ್ಲೆಟ್, ಏನಂತ ಅದಕ್ಕೆ ಸಾಮೆ, ಅರ್ಕ, ಅದೆಲ್ಲ ಏನಿದೆಯಲ್ಲ, ಆ ಮಿಲ್ಲೆಟ್ಟನ್ನ ಅವತ್ತು ಯಾರು ಉಪಯೋಗಿಸ್ತಾ ಇರಲಿಲ್ಲ. ಬಡವರು ಮಾತ್ರ ಸಾಮೆ, ಅರ್ಕವನ್ನು ಉಪಯೋಗಿಸ್ತಾ ಇದ್ರು. ಏನೂ ಬೆಳೆಯಕ್ಕೆ ದುಡ್ಡಿಲ್ದಿದ್ದಾಗ ಈ ಸಾಮೆ, ಅರ್ಕ ಅದು ಸುಮ್ಮನೆ ಒಂಥರ ಫ್ರೀ ಆಗಿ ಸಿಗೋದು. ತಂದು ಹೊಲಕ್ಕೆ ಹಿಂಗೆ ಎರಚ್ಬಿಡಕ್ಕೆ ಅದಕ್ಕೇನು ಮೇಂಟೆನೆನ್ಸ್ ಬೇಕಿಲ್ಲ, ನೀರು ಹಾಕ್ಬೇಕಿಲ್ಲ, ವ್ಯವಸಾಯನೂ ಬೇಕಾಗಿಲ್ಲ. ಸುಮ್ಮನೆ ಒಂದು ಹಿಡಿ ಹಿಂಗೆ ಎರಚ್ಬಿಟ್ರೆ ತಾನಾಗಿ ಬೆಳೆಯೋದು. ಹಾಗೆ ಬೆಳ್ಕೊಂಡು ಅದನ್ನ ತಿಂತಾ ಇದ್ರು ಜನ. ಸಾಮೆ, ಅರ್ಕನ ಸಾಮಾನ್ಯ ಜನರಲ್ಲಿ ಉಪಯೋಗಿಸ್ತಾ ಇರ್ಲಿಲ್ಲ. ಸಾಮಾನ್ಯ ಜನರು ಉಪಯೋಗಿಸ್ತಾ ಇದ್ದಂತ ಏಕೈಕ ಮಿಲೆಟ್ ಅಂದ್ರೆ ರಾಗಿ ಮುದ್ದೆ ಮಾತ್ರ. ಆಯ್ತಾ? ಸಾಮೆ, ಅರ್ಕ ತಿನ್ನೋರ್ನ ನಮ್ಮ ಕಾಲದಲ್ಲಿ, ನಮ್ಮ ತಂದೆ ಕಾಲದಲ್ಲಿ ಏನನ್ನೋರು ಗೊತ್ತಾ? ಇವು ಸಾಮೆ ಬೆಳ್ಕೊಂಡ್ ತಿಂತವೆ, ಇವು ಏನ್ ನನ್ಗೆ ಹೇಳೋದು ಅಂತ. ಅಂದ್ರೆ ಅವನು ಅವತ್ತಿನ ಸಮಾಜದ ಕಟ್ಟಕಡೆಯ ವ್ಯಕ್ತಿ. ಪ್ರಪಂಚ ಹೆಂಗ್ ಬಂತು ನೋಡಿ ಇಲ್ಲಿ. ಸಾಮೆ, ಅರ್ಕ ತಿನ್ನೋನ್ ಅವತ್ತಿನ ಸಮಾಜದ ಕಡೆಯ ವ್ಯಕ್ತಿ ಆಗಿದ್ದ. ಸಾಮೆ ಬೆಳ್ಕೊಂಡ್ ತಿನ್ನೋನ್ ನನ್ನ ಮುಂದೆ ಮಾತಾಡಂಗ್ ಆಗ್ಬಿಟ್ಟ ಅಂತ ಬೈಯೋರು ಅವ ಊರಿನ ಯಜಮಾನ್ರುಗಳು, ಪಟೇಲ್ರೆಲ್ಲ. ಸೊ ಸಾಮೆ ಅನ್ನೋದು ತುಂಬಾ ಸೋವಿಯಾಗಿ, ತುಂಬಾ ಸಹಜವಾಗಿ ಸಿಕ್ತಿದ್ದಂಥದ್ದು. ರಾಗಿ ಸಹ ಅಷ್ಟೇ. ರಾಗಿ ಎಲ್ಲರೂ ತಿಂತಾ ಇದ್ರು. ಶ್ರೀಮಂತರಿಂದ ಬಡವರವರೆಗೆ ತಿಂತಾ ಇದ್ದಂಥದ್ದು ರಾಗಿ ಮುದ್ದೆ. ರಾಗಿ ಮುದ್ದೆ ಆದ್ಮೇಲೆ ಶ್ರೀಮಂತರ ಮನೆಗಳಲ್ಲಿ ವಾರಕ್ಕೊಂದು ದಿನ ಮಾತ್ರ ಅನ್ನ, ವಾರಕ್ಕೊಂದು ದಿನ ಮಾತ್ರ ಬೆಳಗಿನ ತಿಂಡಿ. ಅವ್ರ ಮೇಲೆ ಬೆಳಗ್ಗೆನೂ ರಾಗಿ ಮುದ್ದೆನೆ, ಸಂಜೆನೂ ರಾಗಿ ಮುದ್ದೆನೆ. ಸಂಜೆ ಬಿಸಿ ಅಡುಗೆ ಸಂಜೆ ಇತ್ತು ಆಗ.
ಇವತ್ತಿನ ತರ ನೈಟ್ 6 ಗಂಟೆ ಮೇಲೆ ತಿನ್ಬೇಡಿ ಅನ್ನೋ ಯಾವ ಹೆಲ್ತ್ ಅಡ್ವೈಸು ಇರ್ಲಿಲ್ಲ ಆಗ. ಮನೆಗೆ ಬಂದಾಗ್ಲೇ, ಯಾಕೆಂದ್ರೆ ಬೆಳಗ್ಗೆ ಇವನೆದ್ದು ಗಂಜಿ ಕುಡ್ಕೊಂಡು ಹೊಟ್ಟೋಗವನು ರೈತ. ಆಮೇಲೆ ಇವಳು 11 ಗಂಟೆ ಮೇಲೆ ನೆನ್ನೆ ಉಳ್ದಿರ್ತಲ್ಲ ಆ ತಂಗಳು ಎತ್ಕೊಂಡು ಬರೋವಳು. ಆ ತಂಗಳನ್ನ ಕೂತ್ಕೊಂಡು ಇವರಿಬ್ರು ಗದ್ದೆ ಬಯಲಲ್ಲಿ ಊಟ ಮಾಡೋರು. ಒಳಗಡೆ ಅವಳು ಕ್ಲೀನಾಗಿ ಅಡಿಗೆ ಮಾಡಿ, ಮುದ್ದೆ ಮಾಡಿ, ಸಾಂಬಾರ್ ಮಾಡಿ, ಪಲ್ಯ ಮಾಡಿ, ಭರ್ಜರಿ ಊಟ. 6 ಗಂಟೆ ಮೇಲೆ ತಿನ್ಬಾರ್ದಂತೆ. ಯಾವನ್ರಿ ಹೇಳಿದ್ ನಿಮ್ಗೆ? ಯಾವನ್ರಿ? ಲಕ್ಷಾಂತರ ವರ್ಷದಿಂದ 6 ಗಂಟೆ ಮೇಲೆ 12 ಗಂಟೆ ತನಕ ತಿಂದು ಬಂದಿರೋ ಈ ಜೀವ. ತಿಳ್ಕೊಳ್ಳಿ, ಗೊತ್ತಾಯ್ತಾ? ಮುದ್ದೆ ತಿನ್ನಿ. ಈ ಮುದ್ದೆ ಮೇಲೆ ನಮ್ಮ ಜನಪದರು ಒಂದು ಹಾಡು ಕಟ್ಟಿದ್ದಾರೆ. ಹಿಟ್ಟಂ ಬಿಟ್ಟಂ ಕೆಟ್ಟಂ ಅಂದ್ರೆ ಹಿಟ್ಟಿನ ಮುದ್ದೆ ತಿನ್ನೋನ್ ಬಿಟ್ಟವನು ಕೆಟ್ಟೋಗ್ತಾನೆ. ಹಿಟ್ಟಂ ಬಿಟ್ಟಂ ಕೆಟ್ಟಂ, ಹಿಟ್ಟಂ ಬೆಟ್ಟಂ ಕಿತ್ತಿಟ್ಟಂ ಅಂದ್ರೆ ಹಿಟ್ಟು ತಿನ್ನೋನು ಬೆಟ್ಟಾನೆ ಕಿತ್ತಿರೋಷ್ಟು ಶಕ್ತಿವಂತನಾಗ್ತಾನೆ ಅಂತ. ಟೆಕ್ನಿಕಲ್ ಆಗಿ ನೀವೆಲ್ಲ ಏನ್ ಹೇಳ್ತೀರಾ? ಸ್ಲೋ ಕಾರ್ಬ್ ಅಂತೆ, ಅದಂತೆ, ಇದಂತೆ. ಅವೆಲ್ಲ ಗುರು ನಮ್ಗೆ ಗೊತ್ತಿರೋದು ಹಿಟ್ಟಿನ ಮುದ್ದೆ ತಿನ್ನೋದು ಮಾಡೋದು. ಹೆಂಗೆ ಅನ್ನ ಸಾರು ತಿಂತಾ ಇದ್ದೀನಿ. ಅಣ್ಣ ಅವ್ರು ಕವಿರತ್ನ ಕಾಳಿದಾಸಲ್ಲಿ ಒಂದು ಡೈಲಾಗ್ ಹೇಳಿದ್ದಾರೆ, ಹಾಡು. ಹಿಟ್ಟಿನ ಮುದ್ದೆ ಮೇಲೊಂದವ್ರೆ ಕಾಳು, ಗಟ್ಟಿಯಾಗುಂಡು ಹೊಟ್ಟೆ ತುಂಬಾ ಅಂತ. ಅಣ್ಣವ್ರು ಹಿಟ್ಟಿನ ಮುದ್ದೆ ಹಾಕೊಂಡು ಬಡಿತಾರೆ. ಊಟ ಮಾಡ್ಕೊಂಡು ಮುಂದಿನ ಪಯಣ. ಇನ್ನಿಬ್ಬರು ಸಾಧಕರನ್ನ ಇವತ್ತು ನಿಮಗೆ ಪರಿಚಯ ಮಾಡಿಸೋದಿದೆ. ದಂಗಾಗ್ಬಿಡ್ತೀರ. ಸೈಕ್ಲಿಂಗಲ್ಲಿ ಈ ಥರನೂ ಸಾಧನೆ ಇದೆಯೇ ಅಂತ ನೀವು ಹಿಂದೆಂದು ಕೇಳಿರದಂಥ ಒಂದು ಸಾಧನೆಯನ್ನ ತೋರಿಸ್ತೀನಿ, ಬನ್ನಿ. Meet Juho from Finland. All the way from Finland, he came down to Bengaluru to ride Tour of Karnataka. He was 3 times national champion Finland. Godaita? He is the organizer of Saima Cycle Tour, wherein 5,000 participants participate in that tour. You know why I am introducing him? In Finland, please listen to me carefully. In Finland, there are 1,70,000 lakes. In Finland, there are 1,70,000 lakes. ರೀ, ನಾವು 1000 ಕೆರೆಗಳ ನಾಡು. ಬೆಂಗಳೂರನ್ನೇ ಉಳಿಸ್ಕೊಳಕ್ಕಾಗದೆ ಬರೀ 180 ಕಿತ್ಕೊಂಡಿದೀವಿ. 1,70,000 ಕೆರೆಗಳ ಒಡೆಯ ಕಣ್ರಿ. ಫಿನ್ಲೆಂಡ್ ಇಂದ ಬಂದು ನಮ್ ಜೊತೆ ರೈಡ್ ಮಾಡ್ತಾ ಇದ್ದಾರೆ ಕಣ್ರಿ. ನೋಡ್ರಿ ಇದನ್ನೆಲ್ಲ ನೋಡಕ್ ನೀವು ಬರ್ಬೇಕ್ರಿ. ಸರ್, 2 words for my channel on Tour of Karnataka. It's a really pleasure to be here in a beautiful country of India and Karnataka state. So I really love it here. I love the temperature, I love the people, I love the scenery. How many times you rode this Tour of Karnataka? This is my 3rd time. So last year 1 time and I did the first batch and now I'm riding the 2nd batch in TOK 11. ಏನ್ ಗೊತ್ತಾ ಸ್ನೇಹಿತರ ವಿಶೇಷ? ಇವರು ಈ TOK 18 23 ಪುನಃ 25 30 2 ಬ್ಯಾಚ್ ಅಲ್ಲೂ ರೈಡ್ ಮಾಡಿದಾರ್ರಿ. ನೋಡ್ರಿ, ಫಿನ್ಲೆಂಡಿನಿಂದ ಬಂದು ಅವರ ದೇಶದಲ್ಲಿ ಎಷ್ಟು ನೈಸರ್ಗಿಕವಾಗಿ ಸಮೃದ್ಧವಾಗಿದೆ ಅಂತ ನಾವು ತಲೆ ತಗ್ಸ್ಕೊಳ್ಳೋ ತರ ಮಾಡುವಂತ. ನೋಡ್ರಿ, 1,88,000 ಕೆರೆಗಳು. 3 ಸಲ ನ್ಯಾಷನಲ್ ಚಾಂಪಿಯನ್ ಆಗಿರೋರು ಫಿನ್ಲೆಂಡ್ ಅಲ್ಲಿ ಸೈಕ್ಲಿಂಗ್ ಅಲ್ಲಿ. ಸೈಮಾ ಟೂರ್. ನೀವೇನಾರು ಮುಂದೆ ಫಿನ್ಲೆಂಡ್ ಹೋದ್ರೆ ಇವ್ರನ್ನ ಮಾತಾಡ್ಸೋದನ್ನ ಮರಿಬೇಡಿ. Meet Mr. Freddy, cycling coach from Sweden. He came all the way from the Sweden to ride Tour of Karnataka. ಸ್ವೀಡನ್ ಅಲ್ಲಿ ಗೊತ್ತೇನ್ರಿ? ಒಂದು ಕೆರೆ ಇದೆ. ಒಂದು ಕೆರೆ, ಅದರ ಸುತ್ತಳತೆ 300 ಕಿಲೋಮೀಟರ್ಗಳು. ಏನೋ ಬಿಗಿ ಹಿಡಿದು ಕೇಳ್ಕೊಳ್ರಿ. ಒಂದು ಕೆರೆಯ ಸುತ್ತಳತೆ 300 ಕಿಲೋಮೀಟರ್ಗಳು. ಆ 300 ಕಿಲೋಮೀಟರ್ ಕೆರೆ ಸುತ್ತ ರೌಂಡ್ ಹಾಕೋದಕ್ಕೆ ಒಂದು ಸೈಕ್ಲಿಂಗ್ ಟೂರ್ ನಡೆಸ್ತಾರೆ ಇವರು. 24 ಗಂಟೆಲ್ಲ 300 ಕಿಲೋಮೀಟರ್. ಒಂದು ಕೆರೆ ಒಂದು ರೌಂಡ್ ಹೊಡೆದ್ರೆ 300 ಕಿಲೋಮೀಟರ್. Can you imagine? Really, 2 words on Tour of Karnataka to my channel. How you feel about Tour of Karnataka? It's lovely, but it's hard when you need to train a bit. Okay. Yeah. So how you are enjoying this Tour of Karnataka? I am enjoying it. Food is good. The scenery is good. Okay. The route is good. Okay. And company is good. So Very good. really like it. Great, Mr. Freddy. ಇವರು
ನಮ್ಮ ಚೇತನ್ಗೆ ಟೂರ್ ಆಫ್ ಕರ್ನಾಟಕನ ಸ್ವೀಡನ್ ನಲ್ಲಿ ಮತ್ತು ಫಿನ್ಲೆಂಡ್ ಅಲ್ಲಿ ನಮ್ಮ ಜನನ ಇಲ್ಲಿಂದ ಕರ್ಕೊಂಡೋಗಿ ರೈಡ್ ಮಾಡಿಸೋದ್ರಲ್ಲಿ ಎಲ್ಲ ಸಹಾಯವನ್ನ ಮಾಡ್ತಾ ಇದ್ದಾರೆ. ನೀವು ಟೂರ್ ಆಫ್ ಕರ್ನಾಟಕಕ್ಕೆ ಬಂದ್ರೆ ಮುಂದೆ ಫಿನ್ಲೆಂಡ್ಗೂ ಬರ್ಬೋದು, ಸ್ವೀಡನ್ಗೂ ಬರ್ಬೋದು. ನಾನು ಹೇಳಿದ 300 ಕಿಲೋಮೀಟರ್ ಸುತ್ತಳತೆಯ ಬೃಹತ್ ಕೆರೆಯ ಸುತ್ತ ಸೈಕ್ಲಿಂಗು ಮಾಡ್ಬೋದು. ಹೆಂಗೆ ಬರ್ತೀರಲ್ವಾ? ನೀವು ಸ್ವೀಡನ್ಗೆ ಬಂದಾಗ ಫ್ರೆಡ್ರಿ ಅವರನ್ನ ನೋಡಿ ನೀವೊಂದು ಸೆಲ್ಫಿ ತೆಗೆದುಕೊಳ್ಳಿ. ಸ್ನೇಹಿತರೆ, ಮೀಟ್ ಸ್ಟಾಲ್ವರ್ಡ್ಸ್ ಆಫ್ ಸೈಕ್ಲಿಂಗ್ ಸತೀಶ್ ಅದ್ದಂಕಿ ಅಂಡ್ ಮಧು ಅಯ್ಯಂಗಾರ್. ಮಧು ಅಯ್ಯಂಗಾರ್ ಮತ್ತು ಸತೀಶ್ ಅದ್ದಂಕಿ ಸತತ 11 ವರ್ಷಗಳಿಂದ ಟೂರ್ ಆಫ್ ಕರ್ನಾಟಕವನ್ನ ಬಿಡದಂತೆ ಮಾಡಿ ಅಚೀವ್ ಮಾಡ್ಕೊಂಡ್ ಬಂದಿದ್ದಾರೆ. ಮಧು ಅಯ್ಯಂಗಾರ್ ಇಲ್ಲಿವರೆಗೆ 50,000 ಕಿಲೋಮೀಟರು, ಐ ರಿಪೀಟ್ 50,000 ಕಿಲೋಮೀಟರ್ಗಳಿಗೂ ಹೆಚ್ಚು ಸೈಕ್ಲಿಂಗ್ ಮಾಡಿದಂತ ಸಾಧಕ. ಈ ಅದಂಕಿ ಇದಾರಲ್ಲ, ಇವರು ಅನ್ಯ ಗ್ರಹ ಜೀವಿ. ಯಾಕೆಂದ್ರೆ ಲಂಡನ್, ಎಡಿನ್ಬರ್ಗ್ ಲಂಡನ್ ಅಂತ ಒಂದಿದೆ, 2,000 ಕಿಲೋಮೀಟರ್ಗಳು. ಅದು ಆ 2,000 ಕಿಲೋಮೀಟರ್ಗಳನ್ನ ಸೈಕಲ್ ಅಲ್ಲಿ ಕ್ರಮಿಸಿದಂತ ಸಾಧಕ ಸತೀಶ್ ಅದ್ದಂಕಿ. ನೋಡ್ರಿ, ಒಂದ್ ಕಡೆ ಮಧು ಅಯ್ಯಂಗಾರ್, ಒಂದ್ ಕಡೆ ಅದ್ದಂಕಿ. ಎಂತೆಂತ ಸ್ಟಾಲ್ ವರ್ಡ್ಸ್ ನ ನೀವು ಟೂರ್ ಆಫ್ ಕರ್ನಾಟಕದಲ್ಲಿ ಭೇಟಿ ಮಾಡ್ತೀರಾ ಅನ್ನೋದ ಸಣ್ಣ ಝಲಕನ್ನ ಇವರಿಬ್ರು ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ ಇವರಿಬ್ರು ಜಯನಗರದವ್ರೆ. ಈ ಫಿಗರ್ಗಳು ಎರಡು ಜಯನಗರದಲ್ಲಿ ಓಡಾಡ್ತಿರ್ತಾರೆ. ಎಸ್ಪೆಷಲಿ ಕಾಫಿ ಅಂಗಡಿ ನೀವು ಬಂದಾಗ ಕ್ಯಾಚ್ ಹಾಕೊಳ್ಳಿ, ಒಂದು ಫೋಟೋ ತೆಗೆಸ್ಕೊಳ್ಳಿ, ಮರಿಬೇಡಿ. ಮೀಟ್ ಸೋಮಶೇಖರ್, ನಮ್ಮ ಬೆಂಗಳೂರಿನ ಹನುಮಂತ ನಗರದ ಹುಡುಗ, ಅಪ್ಪಟ ಕನ್ನಡಿಗ, ಕನ್ನಡಾಭಿಮಾನಿ ಸೋಮಶೇಖರ್ IBM ಅಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ನನ್ನ ಜೊತೆ ಅವ್ರು ರೈಡ್ ಮಾಡಿದ್ರು. ನಾನು ಅವ್ರ ಜೊತೆ ರೈಡ್ ಮಾಡುವಂತ ಸೌಭಾಗ್ಯ ನನಗೆ ಸಿಕ್ಕಿದೆ. ಯಾಕೆ? IBM ಅಲ್ಲಿ ಕೆಲಸ ಮಾಡುವಂತ ಸೋಮಶೇಖರ್ ತಮ್ಮ ಹೆಸರಿನಲ್ಲಿ ಬರೋಬ್ಬರಿ 70 ಪೇಟೆಂಟ್ಗಳನ್ನ ತಮ್ಮ ಕಿರೀಟದ ಮುಡಿಗೆ ಏರ್ಸ್ಕೊಂಡಿದ್ದಾರೆ. ನೋಡ್ರಿ, ಎಂತೆಂತವ್ರು ಇದಾರೆ ನಮ್ಮ ಕರ್ನಾಟಕದಲ್ಲಿ. ನೋಡ್ರಿ, ಇವ್ರಿಗೆ ಯಾಕಂಡ್ರಿ ನೀವು ಪ್ರಶಸ್ತಿ ಕೊಡ್ಬೇಕಾರದು? ಇವ್ರಿಗೆ ಯಾಕಂಡ್ರಿ ಎಲೆ ಮರೆ ಕಾಯಿ ಅಂತೆ. ಬೆಂಗಳೂರು ಹುಡುಗರು ಯಾವತ್ತು ಹಂಗೇನೆ, ಎಲೆ ಮರೆ ಕಾಯಿ ಅಂತೆ IBM ಅಲ್ಲಿ ಕೆಲಸ ಮಾಡ್ಕೊಂಡು 70 ಪೇಟೆಂಟ್ಗಳನ್ನ ತಮ್ಮ ಹೆಸರಿಗೆ ಇಟ್ಕೊಂಡಿರ್ತಕ್ಕಂತ ಸೋಮಶೇಖರ್ ನಮ್ಮ ಕನ್ನಡಿಗರೆಲ್ಲರ ಹೆಮ್ಮೆ. ಹನುಮನ್ ನಗರದಲ್ಲಿ ಓಡಾಡ್ತಾ ಇರ್ತಾರೆ. ಸಿಕ್ಕಿದ್ರೆ ಅವ್ರಿಗೊಂದು ಸಮೋಸ, ಒಂದು ಕಾಫಿ ಕೊಡಿಸ್ಬಿಟ್ಟು ಒಂದು ಸೆಲ್ಫಿ ತಗೊಂಡು ನೀವು ನಿಮ್ಮ ಬದುಕನ್ನ ಧನ್ಯವಾಗಿಸಿಕೊಳ್ಳಿ. ಕನ್ನಡಿಗರ ಸಾರ್ಧನೆ ಅಪರಿಮಿತ ಕಣ್ರಿ, ಅಲ್ವರ್ರಿ? ಅಂದಹಾಗೆ ಸತತ 9 ವರ್ಷಗಳಿಂದ ಟೂರ್ ಆಫ್ ಕರ್ನಾಟಕ ಎಲ್ಲ ಪ್ಲೇಸ್ ಗಳನ್ನ ರೈಡ್ ಅಲ್ಲಿ ನೋಡಿ, ಸೈಕಲ್ ರೈಡ್ ಮಾಡ್ಕೊಂಡು ನೋಡಿ ಎಂಜಾಯ್ ಮಾಡಿ ಕನ್ನಡವನ್ನ, ಕರ್ನಾಟಕವನ್ನ ಮತ್ತಷ್ಟು ಮಗದಷ್ಟು ಅರಿತುಕೊಂಡು ಮತ್ತಷ್ಟು ಹೆಮ್ಮೆಯ ಕನ್ನಡಿಗನಾಗುತ್ತಾ ಸೋಮಶೇಖರ್ ದಾಪ್ಗಾಲ್ ಹಾಕ್ತಾ ಇದ್ದಾರೆ ರೀ. ಇಂಥದ್ದೆಲ್ಲ ನೋಡೋದಕ್ಕೆ, ಇಂಥ ಮಹನೀಯರುಗಳನ್ನ ಭೇಟಿ ಮಾಡೋದಕ್ಕೆ ನೀವು POK ಬರ್ಬೇಕು ಅನ್ನೋದು ಇನ್ಯಾಕೆ ಅನ್ಕೊಂಡ್ರಿ? ಇಂಥ ಮಹನೀಯರುಗಳು ಸಿಕ್ಕೋದು ಇಲ್ಲೇನೆ ನಿಮ್ಗೆ. ಪುರ್ಸೊತ್ತಾಗಿ ಇವ್ರ ಜೊತೆ ಕಾಫಿ ಕುಡಿಬಹುದು, ರೈಡ್ ಮಾಡ್ಬೋದು, ಇವ್ರ ಬಗ್ಗೆ ಎಲ್ಲ ತಿಳ್ಕೊಬಹುದು. ಬನ್ನಿ ನೆಕ್ಸ್ಟ್. Thank you, sir. Thank you. ಸ್ನೇಹಿತರೆ, 100 ಕಿಲೋಮೀಟರ್ಗಳ ಸಾಗರ ಮತ್ತು ಶಿವಮೊಗ್ಗ ಹೆದ್ದಾರಿಯನ್ನ ನಾನು 10 ಗಂಟೆಗಳಲ್ಲಿ ಮುಗಿಸಿದ್ದೀನಿ. ನೀವು ನನ್ನ ನೋಡಿದಾಗ ಅನ್ಕೋಬಹುದು, ಈ ಧರ್ಮಿ ಇಷ್ಟು ದಪ್ಪ ಹೊಟ್ಟೆ ಇಟ್ಕೊಂಡು, ಈ ಸೈಜ್ ಇಟ್ಕೊಂಡು, ಅಂಬಾರಿ ಆನೆ ತರ ಓಡಾಡೋ ಈ ಧರ್ಮಿ ಇದು ಹೆಂಗ್ ಮಾಡ್ದ ಅಂತ. ಈ ಸೈಕ್ಲಿಂಗು ಫಿಸಿಕಲ್ ಸ್ಟ್ರೆಂತ್ ಗಿಂತ ಜಾಸ್ತಿ ಮೆಂಟಲ್ ಸ್ಟ್ರೆಂತ್ ಕೇಳುತ್ತೆ. ಗೊತ್ತಾಯ್ತಾ? ಸೊ ಮೆಂಟಲ್ ಸ್ಟ್ರೆಂತ್ ನಮ್ಮ ಡಾಕ್ಟರ್ ವಿನಾಯಕ ಅಂತ ಫಿಸಿಯೋಥೆರಪಿಸ್ಟ್ ಇದ್ದಾರೆ. ನೀವು ನೋಡಿದ್ರಲ್ಲ ಮಧ್ಯಾಹ್ನ, ಅವರೇನೆ. ಅವ್ರು ಇದನ್ನ ಸ್ಪಿರಿಚುವಲ್ ಸ್ಟ್ರೆಂತ್ ಅಂತ ಹೇಳಿದ್ರು. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ರು. ಇದು ಸ್ಪಿರಿಚುವಲ್ ಸ್ಟ್ರೆಂತ್ ಇದ್ರೆ ಮಾತ್ರ ರೈಡ್ ಮಾಡಕ್ಕಾಗೋದು. ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೀನಿ. ನಿಮ್ಮನ್ನು ನನ್ನ ಜೊತೆಗೆ ಇಂಥ ಹಲವಾರು 10 ಹಲವು ಐತಿಹಾಸಿಕ ಸ್ಥಳಗಳಿಗೆ ನಿಮ್ಮನ್ನ ಸೈಕಲ್ ಮೇಲೆ ಕರ್ಕೊಂಡೋಗಿ ಕೋಟೆ ಕಲ್ಲು ದೇವಸ್ಥಾನ ಕಂಬ ನಿಮ್ಗೆ ಸುತ್ತಿಸ್ಬೇಕು ಅಂತ ಆಸೆ ನನಗಿದೆ. ನೀವೆಲ್ಲ ಬರ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದೊಳ್ಳೆ ಪ್ಲಾನ್ ಮಾಡಿ ನಿಮ್ಗೆಲ್ಲ ತಿಳಿಸ್ತೀನಿ. ರೈಡಿಂಗ್ ಶುರು ಮಾಡೋಣ. ಬರ್ತೀರಲ್ವಾ? ಲವ್ ಯು, ಟೇಕ್ ಕೇರ್, ಲವ್ ಯು.